ಪರಿಶುದ್ಧನು 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 ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈ ಒಂದು ಉದಯಕಾಲದಲ್ಲಿ ಸ್ವಾಮಿ, ನನ್ನ ಮಕ್ಕಳಾಗಿರುವಂಥ ನಾವು ದೇವ, ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡುತ್ತಿರುವಾಗ, ನಿಮ್ಮ ವಾಕ್ಯವನ್ನು ಕೇಳುತ್ತಿರುವಾಗ, ನಿಮ್ಮ ವಾಕ್ಯವನ್ನು ಹೇಳುತ್ತಿರುವಾಗ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮೆಲ್ಲರನ್ನ ನಿಮ್ಮ ವಾಕ್ಯದ ಕಡೆಗೆ ತಿರುಗಿಸಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು ದೇವರ ಸೇವೆಯಲ್ಲಿ ನಮಗಿರುವ ಅನುಭವವು ಎಷ್ಟು. ಪ್ರೇರಿ ನಾವು ಆಲೋಚನೆ ಮಾಡಬೇಕು. ದೇವರ ಸೇವೆಯಲ್ಲಿ ನಮಗಿರುವ ಅನುಭವವು ಎಷ್ಟು ಅನ್ನುವಂಥ ವಿಷಯವನ್ನು ಇವತ್ತು ನಾವು ಕೇಳಬೇಕಾಗಿದೆ. ಇವತ್ತು ಭಾಳಷ್ಟು ಮಂದಿ ದೇವರ ಸೇವೆಯನ್ನು ಮಾಡುವಂಥ ಸೇವಕರು ತಾವು ಆಲೋಚನೆ ಮಾಡದೇ ಇರುವಂಥ ವಿಷಯವೇನಂತಂದರೆ, ದೇವರ ವಾಕ್ಯವನ್ನು ಕಲಿಯಲಾರದೆ, ದೇವರ ವಾಕ್ಯವನ್ನು ಆಲೋಚನೆ ಮಾಡಲಾರದೆ, ದೇವರ ವಾಕ್ಯವನ್ನು ಕೇಳಲಾರದೆ ಭಾಳಷ್ಟು ಮಂದಿ ಏನೋ ಒಂದಿಷ್ಟು 4-5 ವಚನಗಳನ್ನು ತಕ್ಕೊಂಡು ಒಂದಿಷ್ಟು ಪ್ರಸಂಗವನ್ನು ಮಾಡಿ ನಾವು ಕೂಡ ಸೇವಕರು ಅನಿಸ್ಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಭಾಳಷ್ಟು ಮಂದಿ ಸೇವೆ ಮಾಡುವಂಥ ಸೇವಕರು ಈ ರೀತಿಯಾಗಿ ತಾವು ಸೇವಕರು ಅನಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಾವು ಸೇವೆ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ನಾವು ಗಮನಿಸ್ತೀವಿ. ಆದ ಕಾರಣ ಪ್ರಿಯರೇ, ಇಲ್ಲಿ ನಾವು ಭೂಮಿ ಮೇಲೆ ಯಾವುದಾದ್ರೂ ಒಂದು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಸುಮಾರು ವರ್ಷಗಳ ಕಾಲ ನಾವು ಅದರ ವಿಷಯವಾಗಿ ಕಷ್ಟಪಡಬೇಕು. ಭೂಮಿ ಮೇಲೆ ಒಬ್ಬ ಸಾಮಾನ್ಯವಾದ ಪೊಲೀಸ್ ಆಗಬೇಕಾದ್ರೂ ಕೂಡ ಸುಮಾರು ವರ್ಷಗಳ ಕಾಲ ನಾವು ಕಷ್ಟಪಡಬೇಕು. ಒಂದು ವೇಳೆ ನಾವು ಒಂದು ಭೂಮಿ ಮೇಲೆ ಮಕ್ಕಳಿಗೆ ಶಾಲೆಯನ್ನು ಹೇಳುವಂಥ ಟೀಚರ್ ಆಗಬೇಕಾದ್ರೂ ಕೂಡ ಸುಮಾರು ವರ್ಷಗಳ ಕಾಲ ನಾವು ಕಷ್ಟಪಡಬೇಕು. ಇಂಜಿನಿಯರ್ ಆಗಬೇಕಾದ್ರೂ ಕೂಡ ಸುಮಾರು ವರ್ಷಗಳ ಕಾಲ ನಾವು ಕಷ್ಟಪಡಬೇಕು. ಭೂಮಿ ಮೇಲೆ ಡಾಕ್ಟರ್ ಆಗಬೇಕಾದ್ರೂ ಕೂಡ ಸುಮಾರು ವರ್ಷಗಳ ಕಾಲ ನಾವು ಕಷ್ಟಪಟ್ಟಾಗ ಮಾತ್ರ ನಾವೊಂದು ಟೀಚರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಆದರೆ ಭೂಮಿ ಮೇಲೆ ಕೆಲವು ವರ್ಷಗಳ ಕಾಲ ಮಕ್ಕಳಿಗೆ ನಾವು ಶಾಲೆಯನ್ನು ಹೇಳಬೇಕು ಅಂತಂದರೆ ಸುಮಾರು 10-18 ವರ್ಷಗಳ ಕಾಲ ನಾವು ಓದಿ ಅದರಲ್ಲಿ ಪಾಸಾದ ನಂತರವೇ ನಾವು ಆ ಒಂದು ಮಕ್ಕಳಿಗೆ ನಾವು ಪಾಠ ಹೇಳುವಂಥ ಶಿಕ್ಷಕರಾಗ್ತೀವಿ ಅಂತಂದರೆ, ಭೂಮಿ ಮೇಲೆ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೂ ಕೂಡ ಸುಮಾರು 10-18 ವರ್ಷಗಳ ಕಾಲ ಓದಿದ ನಂತರವೇ ಆತನು ಇಂಜಿನಿಯರ್ ಆಗಬೇಕಾದರೆ ಕಾರಣವು ಇದೆ ಅನ್ನುವಂಥ ವಿಷಯವನ್ನು ನಾವು ಗಮನಿಸಿದರೆ ಪ್ರಿಯರೇ, ದೇವರ ಸೇವೆ ಮಾಡುವುದಕ್ಕೋಸ್ಕರ ಆ ಒಂದು ಸೇವೆಗೋಸ್ಕರ ನಾವು ಕಷ್ಟಪಡದೇ ಹೋದರೆ, ಆ ಒಂದು ಕಷ್ಟದಲ್ಲಿ ನಾವು ದೇವರ ವಾಕ್ಯವನ್ನು ಕಲಿಯದೇ ಹೋದರೆ ನಾವು ದೇವರ ಸೇವೆಗೆ ನಾವು ಅರ್ಹರಾಗುವುದಕ್ಕೇನಾದರೂ ಸಾಧ್ಯನಾ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು. ಪ್ರಿಯರೇ, ಈ ಲೋಕದಲ್ಲಿ ಯಾವುದೇ ಒಂದು ಉದ್ಯೋಗವನ್ನು ಮಾಡಬೇಕು ಅಂತಂದ್ರೂ ಕೂಡ ನಮಗೊಂದಿಷ್ಟು ಅನುಭವ ಇರಬೇಕು. ಮನೆ ಕಟ್ಟಬೇಕು ಅಂತಂದರೆ ಆತನು ಸುಮಾರು ಒಂದು 2-3 ವರ್ಷಗಳ ಕಾಲ ತಾನು ಮನೆಯನ್ನು ಕಟ್ಟುವುದಕ್ಕೋಸ್ಕರ ತಾನು ಕಲಿತವನಾಗಿರಬೇಕು. ಅಂದಾಗ ಆತನು ಬೇಲ್ದಾರ ಆಗುವುದಕ್ಕೆ ಸಾಧ್ಯ. ಅದರಂತೆ ಭೂಮಿ ಮೇಲೆ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು ಅಂತಂದ್ರೆ ಆತನು ಆ ಕಾರ್ಯದಲ್ಲಿ ಎಲ್ಲವುಗಳನ್ನು ಅನುಭವ ಹೊಂದಿದವನಾಗಿರಬೇಕು. ಎಲ್ಲ ವಿಷಯಗಳಲ್ಲಿ ಆತನು ಅನುಭವ ಹೊಂದಿದವನಾದಾಗ ಮಾತ್ರ ಆತನು ಆ ಒಂದು ಕಾರ್ಯಕ್ಕೆ ಆತನು ಅರ್ಹನಾಗುವುದಕ್ಕೆ ಸಾಧ್ಯ. ಬೇರೆ ಅಂಥದ್ರಲ್ಲಿ
ಭೂಲೋಕದಲ್ಲಿರುವಂಥ ಮನುಷ್ಯರನ್ನು, ಈ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರನ್ನು, ಪಾಪಿಗಳಾಗಿರುವಂಥವರನ್ನು ರಕ್ಷಿಸಿ ದೇವರಿರುವಂಥ ಲೋಕವನ್ನು ಸೇರಿಸಬೇಕು ಅಂತಂದರೆ ನಾವು ಈ ಲೋಕದಲ್ಲಿ ಯಾವ ಕಷ್ಟಪಡದೆ ದೇವರ ವಾಕ್ಯವನ್ನು ಕಲಿಯದೆ ನಾವು ದೇವರ ಸೇವಕರು ಅನಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಇವತ್ತು ಅನೇಕ ಮರ್ಮಗಳನ್ನು ತಿಳ್ಕೊಳ್ಬೇಕು, ಅನೇಕ ವಿಷಯಗಳನ್ನು ತಿಳ್ಕೊಳ್ಬೇಕು. ನಾನು ದೇವರ ಸೇವೆ ಮಾಡ್ತೀನಿ ಅಂದರೂ ಕೂಡ ನಾವು ಎಷ್ಟೋ ಅಗಾಧವಾಗಿರುವಂಥ ಮರ್ಮಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ನಮಗಿರಬೇಕು. ಅಂದಾಗ ಮಾತ್ರ ನಾವು ದೇವರ ಸೇವೆಯಲ್ಲಿ ಪಾಲುಗಾರರಾಗುವುದಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಒಂದು ಕಾಲದಲ್ಲಿ ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರ ವಿಷಯವಾಗಿ ಆಗಿನ ಕಾಲದಲ್ಲಿರುವಂಥ ಪರಿಸಯ್ಯರು, ಸದ್ದುಕಾಯರು ಮಾತಾಡಿದರು. ನೀನು ಯಾರು? ನೀನು ಎಲ್ಲಿಂದ ಬಂದವನು? ನಾವು ದೇವರಿಂದ ಬಂದಿರುವಂಥ ಧರ್ಮಶಾಸ್ತ್ರದಲ್ಲಿ ನಾವು ಪ್ರವೀಣರು, ನಾವು ಎಲ್ಲ ರೀತಿಯಲ್ಲಿ ದೇವರ ಜ್ಞಾನವನ್ನು ಕಲಿತುಕೊಂಡವರು. ದೇವರ ಜ್ಞಾನವನ್ನು ಕಲಿತುಕೊಂಡವರಾಗಿರುವಂಥ ನಮ್ಮ ಬಳಿಗೆ ಬಂದು ನೀನು ದೇವರ ಜ್ಞಾನವನ್ನು ಹೇಳ್ತೀನಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಎಂದು ಒಂದು ಕಾಲದಲ್ಲಿ ಪರಿಸಯ್ಯರಾಗಿರುವಂಥವರು, ಸದ್ದುಕಾಯರಾಗಿರುವಂಥವರು, ಮಹಾಯಾಜಕರಾಗಿರುವಂಥವರು ನಮ್ಮ ಪ್ರಭು ಆಗಿರುವಂತಹ ಸ್ವಾಮಿಯವರನ್ನ ಪ್ರಶ್ನೆ ಮಾಡಿದರು. ಕಾರಣ ಯೆರೆಮೀಯನ ಪುಸ್ತಕದಲ್ಲಿ ಒಂದು ಮಾತನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಭಕ್ತನಾಗಿರುವಂಥ ಯೆರೆಮೀಯನವರ ಪುಸ್ತಕ 8ನೇ ಅಧ್ಯಾಯ 8ನೇ ವಚನದಲ್ಲಿ ಆಗಿನ ಕಾಲದಲ್ಲಿ ಜ್ಞಾನಿಗಳಾಗಿರುವಂಥವರು ಅಥವಾ ಇಸ್ರಾಯೇಲರಾಗಿರುವಂಥವರು ಏನೆಂದು ಮಾತಾಡಿದರು. ಒಂದು ಸಲ 8ನೇ ವಚನವನ್ನು ಓದಿ ಆಲೋಚನೆ ಮಾಡೋಣ್ರಿ. ಈಗಿರಲು ನಾವು ಜ್ಞಾನಿಗಳು ಅಂತಿದ್ರು. ಈಗಿರುವಲ್ಲಿ ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ ಅಂತಂದರೆ ಅವರು ಅಂದುಕೊಳ್ಳುತ್ತಿದ್ರು. ಏನಂತೇಳಿ? ನಾವು ಜ್ಞಾನಿಗಳು, ನಾವಲ್ಲದೆ ಭೂಮಿ ಮೇಲೆ ಯಾರು ಜ್ಞಾನಿಗಳು? ಯಾಕಂದರೆ ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಹೊರತು ಭೂಲೋಕದಲ್ಲಿ ಎಷ್ಟು ದೇಶಗಳಿದ್ರೂ ಕೂಡ ಆ ಎಲ್ಲ ದೇಶಗಳಿಗೆ ದೇವರ ವಾಕ್ಯವು ಬರಲಿಲ್ಲ. ನಮಗೆ ಮಾತ್ರವೇ ದೇವರ ಜ್ಞಾನವು ಸಿಕ್ಕಿತು. ಆದ್ದರಿಂದ ನಿಜವಾಗಲೂ ನಾವು ಜ್ಞಾನಿಗಳು ಅನ್ನುವಂಥ ಗರ್ವಾಂಧರಾಗಿ ಅವರು ಜೀವನ ನಡೆಸ್ತಿದ್ರು. ಅವರಿಗೆ ಎಷ್ಟೋ ಒಳ್ಳೆಯ ಜ್ಞಾನ, ಎಷ್ಟೋ ಒಳ್ಳೆಯ ಮಾತುಗಳನ್ನು ಹೇಳಿದರೂ ಕೂಡ ಅವರು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಬೇರೆ ಅಂಥ ಒಂದು ಗರ್ವವು ಆವತ್ತಿನ ಕಾಲದಲ್ಲಿ ಜನಗಳಿಗಿತ್ತು. ಅಂಥವರ ಮಧ್ಯದೊಳಗೆ ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಬಂದು ದೇವರ ಮಾತುಗಳನ್ನು ಹೇಳಿದರೂ ಕೂಡ ಅವರು ದೇವರ ವಾಕ್ಯವನ್ನು ಕೇಳಬೇಕು ಅನ್ನುವಂಥ ಮನಸ್ಸು ಅವರಿಗೆ ಬರಲಿಲ್ಲ. ಅದಕ್ಕೋಸ್ಕರ ಯೋಹಾನನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ನಾವು ನೋಡೋಣ್ರಿ. ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯ, ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ಆಲೋಚನೆ ಮಾಡೋಣ್ರಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 25ನೇ ವಚನ 26ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ಯೋಹಾನನವರ ಸುವಾರ್ತೆ 8ನೇ ಅಧ್ಯಾಯ 25-26 ಪ್ರೇರೆ ನೀವು ಗಮನಿಸಿ. 25ನೇ ಅಧ್ಯಾಯ 26ನೇ ವಚನ. ಆಗ ಅವರು ನೀನು ಯಾರು ಅಂದಾಗ ಯೇಸು ನಾನು ನಿಮಗೆ ಹೇಳಿದಂಥದ್ದೇ ನಿಮ್ಮ ವಿಷಯವಾಗಿ ಮಾತಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು. ಆದರೆ ನನ್ನನ್ನು ಕಳುಹಿಸಿಕೊಟ್ಟಾತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ ಅಂದನು. ನಾನು ದೇವರಿಂದ ಕೇಳಿರುವಂಥ ಮಾತುಗಳನ್ನೇ ನಿಮಗೆ ಹೇಳುತ್ತೀನಿ ಹೊರತು ನನ್ನ ಸ್ವಂತ ಮಾತುಗಳಲ್ಲ ಅಂದನು ನಮ್ಮ ಸ್ವಾಮಿ. ಆದರೆ ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರು ಕೂಡ ದೇವರಾಗಿರುವಂಥ ಯೆಹೋವ ದೇವರಲ್ಲಿ ಆತನ ಮಾತುಗಳನ್ನು ಕಲಿತುಕೊಂಡು ಬಂದನು.
ಆತನು ಕಲಿತುಕೊಂಡು ನಮಗೆ ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರವಾಗಿ ಬಂದರು. ಪ್ರೇರೆ, ಆಗ ನಮ್ಮ ಪ್ರಭುವಾಗಿರುವಂತಹ ಸ್ವಾಮಿಯವರು ದೇವರಲ್ಲಿ ಕಲಿತುಕೊಂಡು ಬಂದಿರುವಂತಹ ಮಾತುಗಳನ್ನು ಆಗಿನ ಕಾಲದಲ್ಲಿ ಪರಿಸಾಯರಿಗೂ ಸದ್ದುಕಾಯರಿಗೂ ಹೇಳಿದ್ರು ಕೂಡ ಅವರು ದೇವರ ವಾಕ್ಯವನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದರೆ ನಾವೇ ಜ್ಞಾನಿಗಳು. ಜ್ಞಾನಿಗಳಿಗೆ ಜ್ಞಾನವನ್ನು ಹೇಳುವ ಆತನು ಯೇಸು ಸ್ವಾಮಿ ಎಂದು ಅರಿಯಲಾರದೆ, ಮಹಾಶಕ್ತಿವಂತನೆಂದು ಅರಿಯಲಾರದೆ, ನಮ್ಮನ್ನು ರಕ್ಷಣೆ ಮಾಡುವ ಆತನು, ನಮ್ಮನ್ನು ದೇವರಿರುವಂಥ ಲೋಕವನ್ನು ಸೇರಿಸುವ ಆತನು ಎಂದು ಅರಿಯಲಾರದೆ, ಆತನ ಮುಂದೆಯೂ ಕೂಡ ನಾವೇ ಜ್ಞಾನಿಗಳು ಎಂದು ಒಪ್ಪಿಕೊಂಡ್ರು. ಅಂತ ಒಂದು ಕಾಲದಲ್ಲಿ ಸ್ವಾಮಿಯವರು ಹೇಳಿದರು, ನಾನು ದೇವರಿಂದ ಕೇಳಿರುವಂಥವುಗಳನ್ನೇ ನಿಮಗೆ ಹೇಳ್ತೀನಿ ಹೊರತು ನನ್ನ ಸ್ವಂತ ಮಾತುಗಳಲ್ಲ ಎಂದು ಸ್ವಾಮಿಯವರು ಯಾಕೆ ಮಾತಾಡಿದರು ಅಂತಂದರೆ, ಆತನು ಕೂಡ ದೇವರಿಂದ ಕಲಿತುಕೊಂಡು ಬಂದನು. ಇವತ್ತು ಬಹಳಷ್ಟು ಮಂದಿ ನಾನು ಅವನಲ್ಲಿ ಯಾಕೆ ಕಲಿಯಬೇಕು, ನನಗಿಂತ ಕನಿಷ್ಠನು, ನನಗೆ ಆತನಿಗೆ ಇಷ್ಟವಿಲ್ಲವಾದ್ದರಿಂದ ಅಂಥವನ ಬಳಿಗೆ ನಾನೇಕೆ ಹೋಗಿ ದೇವರ ವಾಕ್ಯವನ್ನು ಕೇಳಬೇಕು ಅನ್ನುವಂಥ ಗರ್ವದಿಂದ ಬಹಳಷ್ಟು ಮಂದಿ ದೇವರ ವಾಕ್ಯವನ್ನು ಕಲಿಯಲಾರದೆ ತಮ್ಮನ್ನು ತಾವು ಮೋಸ ಮಾಡಿಕೊಳ್ಳುವರು ಅನ್ನುವಂಥ ವಿಷಯವನ್ನು ಕೂಡ ಇಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯರೇ, ನಾನು ಯಾಕೆ ಅಂಥವನಲ್ಲಿ ನಾನು ಕೇಳಬೇಕು? ನನಗೂ ಅವನಿಗೆ ವಿರೋಧವಾಗಿರುವುದು. ಆದ್ದರಿಂದ ಅವನು ಎಷ್ಟೇ ಜ್ಞಾನವಾದ ಮಾತುಗಳನ್ನು ಹೇಳಿದರೂ ಕೂಡ ನಾನು ಯಾಕೆ ಅವನಲ್ಲಿ ಕಲಿಬೇಕು ಅನ್ನುವಂಥ ಗರ್ವದಿಂದ ಬಹಳಷ್ಟು ಮುಂದೆ ದೇವರ ವಾಕ್ಯವನ್ನು ಕಲಿಯಲಾರದೆ ಒಂದಿಷ್ಟು 4-5 ವಚನಗಳನ್ನು ಆಧಾರ ಮಾಡಿಕೊಂಡು ಒಂದಿಷ್ಟು ಉದಾಹರಣೆಯನ್ನು ಹೇಳಿಕೊಂಡು ಅನೇಕರು ಪ್ರಸಂಗ ಮಾಡುವಂಥ ಪ್ರಸಂಗಿಕರು ಅನಿಸಿಕೊಳ್ಳುವಂಥವ್ರನ್ನು ಕೂಡ ನಾವು ನೋಡ್ತಿದ್ವಿ. ಆದ ಕಾರಣ ದೇವರ ಸೇವೆಯಲ್ಲಿ ನಮಗೆ ಎಷ್ಟು ಅನುಭವ ಇರಬೇಕು. ಒಂದು ವೇಳೆ ಅನುಭವವಿಲ್ಲದೇ ಹೋದರೆ ನಾವು ದೇವರ ಸೇವೆಯನ್ನು ಮಾಡ್ತೀವಿ, ಆದರೂ ಕೂಡ ಅದು ದೇವರು ಮೆಚ್ಚುವನೇ ನಮ್ಮ ಅನ್ನುವಂಥ ವಿಷಯವನ್ನು ಕೂಡ ನಾವು ಗಮನಿಸಬೇಕು. ದೇವರ ಕಾರ್ಯವನ್ನು ಮಾಡುವಂಥ ನಾವು ದೇವರ ವಾಕ್ಯವನ್ನು ಅತಿಯಾಗಿ ಕೇಳಬೇಕು, ಆಸಕ್ತಿಯಿಂದ ಕೇಳಬೇಕು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಆ ರೀತಿಯಾಗಿ ನಾವು ಜೀವನವನ್ನು ನಡೆಸುವ ಕಾಲವೆಲ್ಲವೂ ನಾವು ದೇವರ ವಾಕ್ಯವನ್ನು ಕಲಿತರೂ ಕೂಡ ಆ ದೇವರ ವಾಕ್ಯವು ಇನ್ನೂ ಎಷ್ಟೋ ಅಗಾಧವಾಗಿರುವಂಥ ಮರ್ಮಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರಂತೆ ಅದೇ ಯೋಹಾನನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತು, ಯೋಹಾನನವರ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನವನ್ನು ಕೂಡ ಆಲೋಚನೆ ಮಾಡೋಣ. ಯೋಹಾನನವರ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನ, ನಾನು ಹೇಳುವ ಬೋಧನೆಯು ನನ್ನದಲ್ಲ. ಸ್ವಾಮಿಯವರು ಗರ್ವಿಸಿಕೊಳ್ಳಲಿಲ್ಲ, ನಾನು ಈ ದೇವರಲ್ಲಿ ಕಲಿತುಕೊಂಡಿರುವೆನು ಅನ್ನುವಂಥ ಒಂದು ವೇಳೆ ನಾನು ದೇವರಲ್ಲಿ ಕಲಿತುಕೊಂಡಿರುವೆನು ಅಂತೇಳಿ ಈಗ ಆಗಿನ ಕಾಲದಲ್ಲಿ ಯಹೂದರಿಗೆ ಹೇಳಿದರೆ ನಾನು ಸಣ್ಣವನಾಗುವೆನು ಎನ್ನುವಂಥ ಆಲೋಚನೆ ಸ್ವಾಮಿಯವ್ರಿಗಿರಲಿಲ್ಲ. ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನು ಕಳಿಸಿದಾತನದು. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದಿದ್ದು, ನಾನೇ ಕಲ್ಪಿಸಿ ಹೇಳಿದ್ದು ಗೊತ್ತಾಗುವುದು. ಅದು ಎಲ್ಲರಿಗೂ ಗೊತ್ತಾಗದು. ದೇವರಿಂದ ಆಲೋಚನೆ ಮಾಡುವ ಆತನಿಗೆ ಮಾತ್ರ ಗೊತ್ತಾಗುವುದು. ಆತನು ಎಷ್ಟೇ ಶತ್ರುವಾಗಿರಲಿ, ಇದು ದೇವರಿಂದ ಬಂದಿರುವಂತಹ ಮಾತು ಅಥವಾ ಮನುಷ್ಯರಿಂದ ಬಂದಿರುವಂತಹ ಮಾತು ಎಂದು ಕಂಡುಕೊಳ್ಳುವನೇ ಹೊರತು, ಒಂದು ವೇಳೆ ಮನುಷ್ಯರನ್ನು ನಂಬಿ ದೇವರನ್ನು ನಂಬಲಾರದವರಿಗೆ ದೇವರ ವಾಕ್ಯವು ಅರ್ಥವಾಗದು ಅನ್ನುವಂತಹ ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನು ಕೂಡ ನಾವು ಆಲೋಚನೆ ಮಾಡೋಣ್ರಿ. ಅದೇ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ಅಧ್ಯಾಯ ಯೋಹಾನನವರ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನವನ್ನು ಓದಿ ಆಲೋಚನೆ ಮಾಡೋಣ್ರಿ. 49ನೇ ವಚನ, ಯಾಕಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡುವವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂತಹದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನ ಆಜ್ಞೆ
ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆತನು ಹೇಳಿರುವಂಥ ಆಜ್ಞೆಗಳನ್ನೇ ನಾನು ನಿಮಗೆ ಹೇಳುತ್ತೀನಿ ಹೊರತು ನನ್ನ ಸ್ವಂತ ಮಾತುಗಳಲ್ಲ ಎಂದು ಸ್ವಾಮಿಯವರು ಮಾತಾಡಿದರು. ಆದ ಕಾರಣ ಇವತ್ತು ನಾವೇನು ಮಾಡಬೇಕು ಅಂತಂದರೆ, ಭಕ್ತನಾಗಿರುವಂಥ ಪೌಲನವರು ದೇವರ ವಾಕ್ಯವನ್ನು ಹೇಳಿದರು, ಭಕ್ತನಾಗಿರುವಂಥ ಪೇತ್ರನವರು ದೇವರ ವಾಕ್ಯವನ್ನು ಹೇಳಿದರು. ಆದರೆ ಅವರು ಪರಿಶುದ್ಧಾತ್ಮನ ಮೂಲಕವಾಗಿ ರಚಿಸಲ್ಪಟ್ಟಂಥ ವಾಕ್ಯವನ್ನು ನಾವು ಕೇಳಿದಾಗ ದೇವರ ವಾಕ್ಯವು ನಮಗೂ ಕೂಡ ಅರ್ಥವಾಗುವುದಕ್ಕೆ ಸಾಧ್ಯ. ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಓದಲಾರದೆ, ದೇವರ ವಾಕ್ಯವನ್ನು ತಿಳ್ಕೊಳ್ಳಲಾರದೆ, ಒಂದು ವೇಳೆ ನಾವು ದೇವರ ಸೇವೆ ಮಾಡ್ತೀವಿ, 12 ಮಂದಿ ಅಪೊಸ್ತಲರು ವಿದ್ಯಾಭ್ಯಾಸ ಮಾಡಿದವರಲ್ಲ, ಎಷ್ಟೋ ಮಂದಿ ವಿದ್ಯಾಭ್ಯಾಸ ಮಾಡಲಾರದವರು ಕೂಡ ಸೇವೆ ಮಾಡಿದ್ರಲ್ಲ, ನಾವು ಕೂಡ ಆ ರೀತಿಯಾಗಿ ಸೇವೆ ಮಾಡ್ತೀವಿ ಅಂತಂದರೆ ಪ್ರಿಯರೇ, ಆಗಿನ ಕಾಲದಲ್ಲಿ ದೇವರು ಹೊಸ ಒಡಂಬಡಿಕೆ ಇಲ್ಲದ ಕಾಲದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಅಪೊಸ್ತಲರನ್ನು ನಡೆಸಿದನು. ಆದ್ದರಿಂದ ಅವರು ಆ ರೀತಿಯಾಗಿ ಒಳ್ಳೆಯ ಸೇವೆ ಮಾಡಿದರು. ಇವತ್ತು ಅವರ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಹೊಸ ಒಡಂಬಡಿಕೆಯು ನಮ್ಮ ಕೈಗೆ ಬಂದಿರುವುದು. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಓದಬೇಕು, ಆಲೋಚನೆ ಮಾಡಬೇಕು. ಅಂದಾಗ ಮಾತ್ರ ನಮಗೆ ದೇವರ ವಾಕ್ಯವು ಅರ್ಥವಾಗುವುದು. ಅವರು ಪರಿಶುದ್ಧಾತ್ಮನ ಮೂಲಕವಾಗಿ ಮಾತಾಡಿದರು. ನಾವು ಕೂಡ ನಿಂತ್ಕೊಂಡ್ರೆ ಸಾಕು, ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಮಾತನಾಡುವನು ಅಂತಂದರೆ, ಆವತ್ತು ಹೊಸ ಒಡಂಬಡಿಕೆ ಇಲ್ಲದ ಕಾಲದಲ್ಲಿ ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಅವರು ಕೂಡ ಮಾತಾಡಿದರು. ಆದರೆ ನಮಗೆ ಹೊಸ ಒಡಂಬಡಿಕೆ ನಮ್ಮ ಕೈಗೆ ಬಂದಿರುವುದು. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಓದಬೇಕು. ಪೇತ್ರನವರ ಪತ್ರಿಕೆಯಲ್ಲಿಯೂ ಕೂಡ 3ನೇ ಅಧ್ಯಾಯ, ಭಕ್ತನಾಗಿರುವಂಥ ಪೇತ್ರನವರ ಮೊದಲನೇ ಪತ್ರಿಕೆ, ಭಕ್ತನಾಗಿರುವಂಥ ಪೇತ್ರನವರ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಓದಿ ಆಲೋಚನೆ ಮಾಡೋಣ್ರಿ. 3ನೇ ಅಧ್ಯಾಯ 15ನೇ ವಚನ. ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೂ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನು, ನೀವು ಯಾಕೆ ನಂಬಿಕೊಂಡಿದ್ದೀರಿ ಯೇಸು ಸ್ವಾಮಿಯನ್ನ ಎಂದು ಯಾರಾದರೂ ಕೇಳಿದರೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ನೀವು ಸಿದ್ಧವಾಗಿರಬೇಕು. ದೇವರ ವಾಕ್ಯವನ್ನು ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ, ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿರ್ರಿ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡತೆಯನ್ನು ಕುರಿತು ಬೇಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಯಾವಾಗಲೂ ನಾವು ದೇವರ ವಾಕ್ಯವನ್ನು ಹೇಳುವಾಗ ಶುದ್ಧವಾಗಿರ್ಬೇಕಂದ್ರೆ ಕಲಿಯಬೇಕು. ಆವತ್ತು 12 ಮಂದಿ ಶಿಷ್ಯರು ಮಾತನಾಡಿದ್ರು. ಯಾಕೆ? ಅವರು ವಿದ್ಯಾಭ್ಯಾಸ ಮಾಡಲಾರದವರಾದರೂ ಕೂಡ ಮಾತಾಡಿದ್ರು. ಯಾಕಂದ್ರೆ ಪರಿಶುದ್ಧಾತ್ಮವು ಅವರ ಮೇಲಿತ್ತು. ಈಗ ನಮಗೂ ಕೂಡ ಪರಿಶುದ್ಧಾತ್ಮವಿರುವುದು. ಆದರೂ ಕೂಡ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ವಾಕ್ಯವು ನಮಗೆ ಅರ್ಥವಾಗುವುದು. ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನಾವು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಬೇಕು. ಅಂದಾಗ ನಾವು ದೇವರ ವಾಕ್ಯವು ಅರ್ಥವಾಗುವುದಕ್ಕೆ ಸಾಧ್ಯ. ಪ್ರಿಯರೇ, ನಾನು ಎಷ್ಟೋ ವಿಷಯಗಳನ್ನು ಮಾತಾಡಿದ್ದೀನಿ. ಯುಗಗಳು ಸಮಾಪ್ತಿ ಎಂದರೇನು ಅನ್ನುವಂಥ ವಿಷಯವನ್ನು ಸುಮಾರು 7 ಭಾಗಗಳು ಮಾತಾಡಿದ್ದೀನಿ. ಅವುಗಳನ್ನು ನೀವು ಕೇಳ್ರಿ. ಆ ಒಂದು ವಿಷಯ, ಆ ಒಂದು ಯುಗಗಳ ಸಮಾಪ್ತಿ ಎಂದರೇನನ್ನುವಂಥ ವಿಷಯವು ಆಳವಾಗಿರುವಂಥ ಮರ್ಮಗಳು. ಆ ಒಂದು ಮರ್ಮವುಗಳನ್ನು ತಿಳ್ಕೊಂಡ್ರೆ ನಮಗೆ ಒಳ್ಳೆಯ ಜ್ಞಾನವು ಬರುವುದು. ಅದರಂತೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿಯೂ ಕೂಡ ಅನೇಕ ವಿಷಯಗಳನ್ನು ಮಾತಾಡಿದ್ದೀನಿ. ಯಾರಿಂದ ಆಶೀರ್ವಾದ ಅನ್ನುವಂಥ ವಿಷಯವನ್ನು ಕೂಡ ಮಾತಾಡಿದ್ದೀನಿ. ಪ್ರಿಯರೇ, ಅಂಥ ವಿಷಯಗಳನ್ನು ಕೇಳಿದಾಗ ನಿಮಗೆ ಬಹಳಷ್ಟು ಜ್ಞಾನವು ಸಿಗುವುದು. ಆ ಒಂದು ಜ್ಞಾನವನ್ನು ಕಲಿತು ನಿಮ್ಮ ಬಳಿಯಲ್ಲಿರುವಂಥವರಿಗೆ ದೇವರ ಜ್ಞಾನವನ್ನು ಹಂಚ್ರಿ, ಸತ್ಯವಾಗಿರುವಂಥ ಮಾತುಗಳನ್ನು ಅಭಿವೃದ್ಧಿಪಡಿಸ್ರಿ ಅನ್ನುವಂಥ ವಿಷಯವನ್ನು ನಿಮಗೆ ನಾನು ಹೇಳುವುದಕ್ಕೆ ಮನಸ್ಸು ಮಾಡ್ತೀನಿ.
ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ದೇವರ ಜ್ಞಾನದಲ್ಲಿ ಅನೇಕ ವಿಷಯಗಳನ್ನು ನಾನು ಮಾತಾಡಿದ್ದೀನಿ, ಇನ್ನೂ ಅನೇಕ ವಿಷಯಗಳನ್ನು ಕೂಡ ಮಾತಾಡ್ತೀನಿ. ಆದರೆ ಸದ್ಯಕ್ಕೆ ನೀವು ಕೇಳಬೇಕಾಗಿರುವಂಥ ವಿಷಯಗಳು ಎಷ್ಟೋ ಇವೆ. ಅವುಗಳನ್ನು ನೀವು ಕಲಿರಿ, ಆಲೋಚನೆ ಮಾಡ್ರಿ. ಆಗ ನಿಮಗೆ ದೇವರ ಜ್ಞಾನವು ಸ್ಪಷ್ಟವಾಗಿ ಬರುವುದು. ಮತ್ತಾಯನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತು, ಮತ್ತಾಯನವರ ಸುವಾರ್ತೆ 11ನೇ ಅಧ್ಯಾಯ, ಮತ್ತಾಯನವರ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವನ್ನ ಓದಿ ನಾವು ಆಲೋಚನೆ ಮಾಡೋಣ. 28ನೇ ವಚನ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ಜೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ನನ್ನಲ್ಲಿ ಕಲಿತುಕೊಳ್ಳ್ರಿ ಅಂದ್ರೇನು? ದೇವರ ವಾಕ್ಯವು ಅಪೊಸ್ತಲರ ಮೂಲಕವಾಗಿ ಬರೆಯಲ್ಪಟ್ಟಿದೆ. ಆದರೆ ಅಪೊಸ್ತಲರು ಯೇಸು ಸ್ವಾಮಿಯವರ ಮಾತುಗಳನ್ನು ಬರೆದರು. ಆದರೆ ಯೇಸು ಸ್ವಾಮಿಯವರ ಮಾತುಗಳನ್ನು ನಾವು ಕಲಿಬೇಕು ಅಂತಂದ್ರೆ ದೇವರ ವಾಕ್ಯವನ್ನು ಓದಬೇಕು, ಆಲೋಚನೆ ಮಾಡಬೇಕು. ದೇವರ ಸಂಕಲ್ಪವನ್ನು ಓದಬೇಕು, ಆಲೋಚನೆ ಮಾಡಬೇಕು. ಅಂದಾಗ ನಮಗೆ ದೇವರ ವಾಕ್ಯವು ಅರ್ಥವಾಗುವುದಕ್ಕೆ ಸಾಧ್ಯ. ಒಂದು ವೇಳೆ ನಿಮಗೆ ಪ್ರಾರ್ಥನೆ ಮಾಡಿದರೂ ಕೂಡ ದೇವರ ವಾಕ್ಯವು ನಿಮ್ಗೆ ಅರ್ಥವಾಗದೇ ಹೋದಾಗ, ಯಾರ ಮುಖಾಂತರವಾಗಿ ಆದರೂ ದೇವರ ವಾಕ್ಯವು ಪ್ರಕಟಿಸಲ್ಪಡುತ್ತಿರುವಾಗ ಆ ವಾಕ್ಯಗಳನ್ನು ಕೇಳಿಯೂ ಕೂಡ ನೀವು ಜ್ಞಾನವನ್ನು ತಂದುಕೊಳ್ಳಬಹುದು, ಅದನ್ನು ನೀವು ಮತ್ತೊಬ್ಬರಿಗೆ ತಿಳಿಸಬಹುದು ಅನ್ನುವಂಥ ವಿಷಯವನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಯಾಕಂದರೆ ದೇವರೇ ಸ್ವತಃವಾಗಿ ನನಗೇ ಈ ಒಂದು ಜ್ಞಾನವು ಬರಬೇಕು, ನಾನೇ ಬೈಬಲನ್ನು ಓದಬೇಕು, ನನಗೆ ಅರ್ಥವಾಗಬೇಕು. ಒಂದು ವೇಳೆ ನನಗೆ ಅರ್ಥವಾಗದೇ ಹೋದರೆ ನಾನು ಮತ್ತೊಬ್ಬರ ವಾಕ್ಯವನ್ನು ನನಗೆ ಹೇಳಂಗಿಲ್ಲ ಅಂತಂದರೆ ದೇವರು ಒಬ್ಬರ ಮೂಲಕವಾಗಿ ನಿನಗೆ ದೇವರ ವಾಕ್ಯವನ್ನು ಕೊಡುತ್ತಿರಬಹುದು, ಒಬ್ಬರ ಮೂಲಕವಾಗಿ ದೇವರ ಜ್ಞಾನವನ್ನು ನಿನಗೆ ಕೊಡುತ್ತಿರಬಹುದು. ಆ ವಾಕ್ಯವನ್ನು ತಿರಸ್ಕಾರ ಮಾಡಿದರೆ ಆ ಒಂದು ವಾಕ್ಯವನ್ನು ಹೇಳುವ ಆತನನ್ನು ದೇವರೇ ಕಳಿಸಿರಬಹುದು. ದೇವರೇ ಆತನ ಮೂಲಕ ಮಾತನಾಡುತ್ತಿರುವನು. ಆದ್ದರಿಂದ ಆತನ ಮಾತುಗಳನ್ನು ಕಲಿಯಲಾರದೆ ನೀನು ಮೋಸ ಹೋಗ್ಬೋದು. ಪ್ರಿಯರೇ, ಆದ ಕಾರಣ ದಯಮಾಡಿ ಆಲೋಚನೆ ಮಾಡು. ನಿನಗೆಷ್ಟು ಅನುಭವ ಇರಬೇಕು. ನೀನು ದೇವರ ವಾಕ್ಯವನ್ನು ಹೇಳ್ತೀನಿ ಅನ್ನುವಂಥದ್ದಲ್ಲ, ದೇವರ ವಾಕ್ಯವನ್ನು ಹೇಳುವಂಥ ನಿನಗೆ ಎಷ್ಟು ಅನುಭವ ಇದೆ, ಎಷ್ಟು ಅನುಭವ ಹೊಂದಿದವನಾಗಿದ್ದಿ ಅನ್ನುವಂಥ ವಿಷಯವನ್ನು ನೀನು ನಾನು ಗಮನಿಸಬೇಕು. ಪ್ರೇರೆ, ಮತ್ತೊಂದು ವಾಕ್ಯವನ್ನು ಕೂಡ ಓದಿ ತಿಮೋತಿಯವರಿಗೆ ಬರೆದ 2ನೇ ಪತ್ರಿಕೆಯನ್ನು ಓದಿ ಮುಗಿಸ್ಕೊಳ್ಳ್ರಿ. ತಿಮೋತಿಯವರಿಗೆ ಬರೆದ 2ನೇ ಪತ್ರಿಕೆ, ತಿಮೋತಿಯವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. ತಿಮೋತಿಯವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಆ ಒಂದು ಕರೆಯುವಿಕೆಯನ್ನು ನಾವು ಕಲಿಬೇಕು. ಆತನು ಹೇಳಿರುವಂತಹ ಮಾತುಗಳನ್ನು ಕಲಿತು ನಾವು ದೇವರ ಸೇವೆಯನ್ನು ಮಾಡಬೇಕೇ ಹೊರತು ಒಂದು ವೇಳೆ ನಾವು ಅರ್ಧಂಬರ್ಧ ತಿಳಿದುಕೊಂಡು ನಾವು ಕೂಡ ದೇವರ ಸೇವಕನು ಅಂತೇಳಿ ಪ್ರಜಾ ಜನಗಳ ಮುಂದೆ ನಿಂತು ನಿನ್ನ ವಯಸ್ಸಿಲ್ಲದೆ ಹೋದರೂ ಕೂಡ, ನಿನಗೆ ಅನುಭವ ಇಲ್ಲದೆ ಹೋದರೂ ಕೂಡ ನಾನು ದೇವರ ವಾಕ್ಯವನ್ನು ಹೇಳ್ತೀನಿ ಅನ್ನುವಂಥ ಅಹಂಕಾರದಿಂದ ಒಂದು ವೇಳೆ ನಿಂತ್ಕೊಂಡ್ರೆ ನೀನು ದೇವರ ಸೇವಕನಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಷಯವನ್ನು ಗಮನಿಸಿ ದೇವರ ವಾಕ್ಯವನ್ನು ಕಲಿಬೇಕು, ಆ ವಾಕ್ಯದ ಪ್ರಕಾರ ಬದುಕಬೇಕು ಅನ್ನುವಂಥ ಮನಸ್ಸುಳ್ಳವನಾಗಿ ಜೀವಿಸಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಳ್ಳ್ರಿ.
ಪರಿಶುದ್ಧನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯವನ್ನು ಈ ಲೋಕದಲ್ಲಿ ಹೇಳಬೇಕು ಅಂತಂದರೆ ಸುಮಾರು ಎಷ್ಟೋ ವರ್ಷಗಳ ಕಾಲ ನಿಮ್ಮ ವಾಕ್ಯವನ್ನು ಕಲಿತರೂ ಕೂಡ ಸಾಲದು ದೇವ. ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡಿದರೂ ಕೂಡ ಆ ಒಂದು ಉದ್ಯೋಗಕ್ಕೆ ನಾವು ಅರ್ಹರಾಗಬೇಕಾದರೂ ಕೂಡ ಕೆಲವು ವರ್ಷಗಳನ್ನು ನಾವು ಓದಬೇಕು. ಇಲ್ಲದೇ ಹೋದರೆ ಆ ಒಂದು ಅಧಿಕಾರವು ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಸ್ವಾಮಿ, ನಿಮ್ಮ ಸೇವೆಯಲ್ಲಿ ನಾವು ಬರಬೇಕಾದರೆ ನಮ್ಮ ಮನಸ್ಸು ಮಾರ್ಪಾಟಾಗಿರಬೇಕು, ನಮ್ಮಲ್ಲಿ ಒಳ್ಳೆಯ ಗುಣಗಳು ಇರಬೇಕು, ಒಳ್ಳೆಯ ಆಸಕ್ತಿ ಇರಬೇಕು. ಅಂದಾಗ ದೇವರ ವಾಕ್ಯವು ಅರ್ಥವಾಗುವುದಕ್ಕೆ ಸಾಧ್ಯವು ಸ್ವಾಮಿ. ಆ ರೀತಿಯಾಗಿ ನಮ್ಮೆಲ್ಲರನ್ನ ಇರಿಸಿ ನಿಮ್ಮ ಸೇವೆಯಲ್ಲಿ ನಡೆಯಿಸಿರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೇನ್.